ಏನು ಶಾಂತಕ್ಕ, ಶುಕ್ರವಾರದ ಪೂಜೆ ಬಲ್ ಜೋರಾಗಿ ಮಾಡಿದ್ದೀಯಾ? ಓ, ಬಲು ಚೆಂದಾಗಿ ಮಾಡಿದ್ದೀಯ ಎತ್ತು. ಎಷ್ಟೊತ್ತು ಮುಗೀತು ಪೂಜೆ? ಆಯ್ ಅಮ್ಮಯ್ಯ, ನಾನು ಎಷ್ಟೊತ್ತಿಂದ ಮಾಡ್ತಾಯಿದ್ದೀನಿ. ಬೆಳಗ್ಗೆ 5 ಗಂಟೆಗೆ ಎದ್ದು ಮಾಡ್ತಾಯಿರೋದಮ್ಮಯ್ಯ. ಇನ್ನೂ ನಾಷ್ಟನೂ ತಿಂದಿಲ್ಲ ನಾನು. ನೋಡಿ, ದೀಪ ಹಚ್ಚಿ ಎಲ್ಲ ಮಾಡಿ ಒಂದೇ ಸರಿ ಅಡುಗೆ ಮಾಡೋಣ ಅಂತ ಬಸ್ಸಾರಿಗೆ ರೆಡಿ ಮಾಡ್ತಾಯಿದ್ದೀನಿ ಅಮ್ಮಯ್ಯೋ. ಪೂಜೆ ಏನೋ ಚೆನ್ನಾಗಿ ಆಯ್ತಮ್ಮಯ್ಯೋ. ನಿಮ್ಮ ಮನೇಲಿ ಆಯಿತಾ? ನಮ್ಮ ಮನೇಲೇನೂ ಆಯಿತು. ನಿಮ್ಮ ಮನೇಲೇನೋ ಅಡುಗೆ? ನಮ್ಮ ಮನೇಲೆ ಬೆಳಗ್ಗೆನೇ ಬಸ್ಸಾರು ಮಾಡೋಣ ಅಂತ ಎಲ್ಲ ತಂದಿಟ್ಕೊಂಡಿದ್ದೀನಿ. ತಂದಿಟ್ಕೊಂಡು ಎಲ್ಲ ಬಿಡಿಸಿ ಮಾಡೋಷ್ಟೆಲ್ಲ ಅಯ್ಯೋ ರಾಮ, ಶುಕ್ರವಾರ ಮಾತ್ರ ಇಟ್ಕೋಬಾರ್ದಮ್ಮ. ಈ ಬಸ್ಸಾರು ಕೆಲಸ ಒಳ್ಳೆ ಕೆಲಸ ಆಗುತ್ತೆ. ಈ ಕಡೆ ಪೂಜೆ ಮಾಡೋದು, ಕ್ಲೀನ್ ಮಾಡೋದು, ಮಕ್ಕಳು ನೋಡೋದು, ಬಾಕ್ಸ್ ಕಟ್ಟೋದು, ಎಷ್ಟೊತ್ತು ಮಾಡೋಣ? ನಮ್ಗೆ ಅದ್ರ ಜೊತೆಗೆ ನಾನು ಬೇರೆ ಬುದ್ಧಿ ಇಲ್ದಿರ ಇವತ್ತೇ ಬಸ್ಸಾರು ಇಟ್ಕೊಂಡಿದ್ದೀನಿ. ಅಂದರೆ ಬಸ್ಸಾರು ತಿಂದರೆ ಮಾತ್ರ ಒಳ್ಳೆ ಚೆನ್ನಾಗಿತ್ತಮ್ಮಯ್ಯೋ. ನೋಡಿ, ಪೂಜೆ ಮುಗಿಸಿ ಎಲ್ಲ ಬಸ್ಸಾರು ಮಾಡಿ ಬಿಸಿ ಬಿಸಿ ಮುದ್ದೆ ಹಾಕ್ಕೊಂಡು ಪಲ್ಯ ಮಾಡ್ಬಿಟ್ಟು, ಪಲ್ಯ ಅಂತೂ ಬೊಲೆ ಚೆಂದಾಗಿತ್ತು. ಪಲ್ಯ, ಸಾರು, ಮುದ್ದೆ ಉಳ್ಳುಳ್ಳಿಗೆ ಬೊಲೆ ಚೆನ್ನಾಗಿತ್ತಮ್ಮಯ್ಯ. ಬಾ, ಕೊಡ್ತೀನಿ ನಿನಗೂ ಸ್ವಲ್ಪ. ನಿಮ್ಮ ಮನೇಲಿ ಏನು ಮಾಡಿದ್ರು? ಓ, ನಿಮ್ಮ ಮನೇಲಿ ಬೆಳಗ್ಗೆ ಇಡ್ಲಿ ಮಾಡಿದ್ರಾ? ನಾನು ಅದಕ್ಕೆ ಅಪ್ಪ ಬೆಳಗ್ಗೆನೇ ಮುದ್ದೆ ಮಾಡಿಬಿಟ್ಟೆ. ಒಂದೇ ಸಾರಿ 11 ಗಂಟೆಗೆ ತಿಂದ್ಬಿಟ್ರೆ ಸಾಯಂಕಾಲವರೆಗೂ ಹೊಟ್ಟೆ ಹಸಿವೆ ಆಗೋಲ್ಲ. ಮುದ್ದೆ ಬಸ್ಸಾರು ತಿಂತಾಯಿದ್ರೆ ಅದ್ರ ಮುಂದೆ ಬಾಡೂಟನೂ ಏನಿಲ್ಲ ಎತ್ತು. ಬಾ, ನಿನಗೂ ಒಂಚೂರು ಸಾರು ಹಾಕ್ತೀನಿ. ಬೆಲೆ ಚೆನ್ನಾಗಿ ಬಂದೈತೆ. ಹ್ಞೂ ಅಮ್ಮಯ್ಯೋ. ಆಮೇಲೆ ಈ ಮುದ್ದೆಗೂ ಅಷ್ಟೇ ಆ ಪಲ್ಯ ಚಪಾತಿಗೆ ಹಾಕ್ಕೊಂಡು ತಿಂತಾಯಿದ್ರು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನೈಟ್ಗೆ ನಾನು ಅದನ್ನೇ ಚಪಾತಿ ಹಾಕ್ಕೊಂಡೆ ತಿಂದೆ. ಅದಕ್ಕೂ ಬೆಲೆ ಚೆನ್ನಾಗೈತೆ. ನಮ್ಮ ಮಕ್ಕಳು ಚಪಾತಿಗೆ ಇಷ್ಟಪಡ್ತಾರೆ. ನಾವು ಹಳ್ಳಿ ಜನ ಅಲ್ಲ, ನಾವು ಮುದ್ದೆ ಸಾರು ಅದಿದ್ರೇ ಚೆನ್ನ. ಈ ಮಕ್ಕಳೇನೆಂದರೆ ಮುದ್ದೆ ಇಷ್ಟೇ ತಿಂತಾರೆ. ಹ್ಞೂ ನಮ್ಮಯ್ಯ, ಬರ್ತೀನಿ.